ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಯತ್ನಾಳ್ ಹೇಳಿದ್ದು ವಿಜಯದಶಮಿ ಅನ್ನುವಷ್ಟರ ಒಳಗಾಗಿ ರಾಜ್ಯದಲ್ಲಿ ಒಂದು ಸರ್ವೆ ಮಾಡಿಸ್ತೇನೆ, ರಾಜ್ಯದ ಮನೆ ಬಾಗಿಲಿಗೆ ಹೋಗ್ತೇನೆ, ಮಠ ಮಾನ್ಯಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತೇನೆ, ಆ ಮೂಲಕ ಬಂದಂತಹ ವರದಿಯ ಆಧಾರದ ಮೇಲೆ ಮುಂದಿನ ನಿರ್ಣಯವನ್ನು ಕೈಗೊಳ್ತೇನೆ ಅಂತ ಯತ್ನಾಳ್ ಹೇಳಿದರೆ, ಈ ಕಡೆ ಹೊಸ ಪಕ್ಷ ಕಟ್ತೇನೆ ಅಂದರೂ ನಾವು ಯಾರು ಕೂಡ ಅವ್ರ ಜೊತೆ ಹೋಗೋಕ್ಕೆ ತಯಾರಿಲ್ಲ ಅಂತ ಇದೇ ರೆಬಲ್ ಟೀಮ್ ಹೇಳಿದ್ದಾರೆ. ಅಷ್ಟಕ್ಕೂ ರೆಬಲ್ ನಾಯಕರು ಹೀಗೆ ಹೇಳಿದ್ಯಾಕೆ? ಇದೇ ಹೊತ್ತಿನ ವಿಶೇಷ. ಒಂಟಿಯಾದ್ರ ಯತ್ನಾಳ್. ನಾನು ವೀರೇಶಿವಾನಂದ್ ಅಂಬಿ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬಣಗಳ ಬಡಿದಾಟದ ಕಾವು ಜ್ವಾಲೆಯಾಗಿ ಹೊತ್ತಿ ಉರಿದಿದ್ದು, ಹಳ್ಳಿಯಿಂದ ದಿಲ್ಲಿಯವರೆಗೆ ರಾಜ್ಯಾಧ್ಯಕ್ಷ ಬದಲಾವಣೆ, ಉಚ್ಚಾಟನೆಯ ಮಾತುಗಳು ಸರ್ವೇ ಸಾಮಾನ್ಯವಾಗಿ ಕೇಳಿಬರ್ತಾ ಇತ್ತು. ಅಂತಿಮವಾಗಿ ಈ ಜ್ವಾಲೆಗೆ ಬಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಬೆಂಕಿಗೆ ಆಹುತಿಯಾಗಿದ್ದು, ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಇನ್ನು ಈ ಉಚ್ಚಾಟನೆಯ ಹೆಸರು ಕೇಳಿ ಬರ್ತಾ ಇದ್ದಂತೆ ಅತ್ತ ವಿಜೇಂದ್ರ ಬಣದ ಶಾಸಕರು ಹಾಗೂ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಆದರೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತ್ರ ಯತ್ನಾಳ್ ಉಚ್ಚಾಟನೆ ಆಗಿರುವುದನ್ನ ನಾನು ಯಾವತ್ತೂ ಕೂಡ ಸಂಭ್ರಮಿಸುವುದಿಲ್ಲ, ನನಗೂ ಈ ವಿಷಯದಿಂದ ತುಂಬಾ ನೋವಾಗಿದೆ, ಆದರೆ ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾವು ತಲೆ ಬಾಗಲೇಬೇಕಾಗುತ್ತೆ ಅಂತ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಅವರು. ಇನ್ನು ಶಾಸಕ ಯತ್ನಾಳ್ರನ್ನ ಉಚ್ಚಾಟಿಸಿದ ಸುದ್ದಿ ತಿಳಿದಂತಹ ಉತ್ತರ ಕರ್ನಾಟಕದ ಅದೆಷ್ಟೋ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು ತಮ್ಮ ಪದವಿಗಳಿಗೆ ರಾಜೀನಾಮೆಯನ್ನ ನೀಡುವುದರ ಮೂಲಕ ಯತ್ನಾಳ್ ಅವರನ್ನ ಮತ್ತೆ ವಾಪಸ್ ಬಿಜೆಪಿಗೆ ಕರೆತರಿಸಿಕೊಳ್ಳಿ ಅಂತ ಬೃಹತ್ ಮಟ್ಟದ ಹಲವಾರು ರ್ಯಾಲಿಗಳನ್ನು ಮಾಡಿದರು. ಇನ್ನು ಇದರ ನಡುವೆ ಮಾತನಾಡಿದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಎಂದಿನಿಂದ ಯಡಿಯೂರಪ್ಪ ಕುಟುಂಬದ ರಾಜಕೀಯದ ಹಾದಿ ಅಂತ್ಯವಾಗಲು ಪ್ರಾರಂಭವಾಗಿದೆ. ಈ ಕುಟುಂಬದಿಂದ ಪಕ್ಷಕ್ಕೆ ಸಾಕಷ್ಟು ಹಾನಿಯಾಗಿದೆ. ನನ್ನನ್ನು ಪಕ್ಷದಿಂದ ಹೊರಗೆ ಹಾಕಿರಬಹುದು, ಆದರೆ ಅವರೇ ನನ್ನನ್ನು ಗೌರವಯುತವಾಗಿ ಮತ್ತೆ ವಾಪಸ್ ಕರೆಸಿಕೊಳ್ತಾರೆ ಅಂತ ಸನಾತನ ಹಿಂದೂ ಧರ್ಮದ ಬಿಜೆಪಿ ಪಕ್ಷವನ್ನು ಕಟ್ಟುವುದೇ ನನ್ನ ಮುಂದಿನ ಗುರಿ. ಇನ್ನು ಬರ್ತಕ್ಕಂತಹ ವಿಜಯದಶಮಿ ಒಳಗಾಗಿ ಒಂದು ಹೊಸದಾದ ಬದಲಾವಣೆಯನ್ನು ರಾಜ್ಯದಲ್ಲಿ ನಾನು ತರ್ತೀನಿ ಅಂತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಬಹಳ ಉದ್ಗಾರವಾಗಿ ಕಂಠದ ಮುಖಾಂತರ ಘೋಷವಾಕ್ಯವನ್ನು ನುಡಿದಿದ್ದಾರೆ. ಆದರೆ ವೀಕ್ಷಕರೇ, ಈಗ ಬಂದಿರತಕ್ಕಂತಹ ಸಮಸ್ಯೆ ಏನಪ್ಪಾ ಅಂದ್ರೆ, ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಈ ತಂಡದ ಸದಸ್ಯರು ಇದೀಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆ ಸದಸ್ಯರಂದ್ರೆ ಇದೇ ರೆಬಲ್ ಟೀಮ್ನ ಸದಸ್ಯರು. ಈ ಸುದ್ದಿಯನ್ನ ಕೇಳಿದಂತಹ ಶಾಸಕ ಯತ್ನಾಳ್ರಿಗೂ ಮತ್ತು ಯತ್ನಾಳ್ ಕಾರ್ಯಕರ್ತರಿಗೆ ಇದೀಗ ಬರಸಿಡಿಲು ಬಿಡಿದಂತಾಗಿದೆ. ಅಂತಹ ಬಾಂಬ್ ಹಾಕಿದ್ದಾರೆ ರೆಬಲ್ ಬಣದ ನಾಯಕರು. ಹಾಗಾದ್ರೆ ವೀಕ್ಷಕರೇ, ನಿಜಕ್ಕೂ ಆ ಬಾಂಬ್ ಯಾವುದಪ್ಪ ಅಂದ್ರೆ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ತೀವಿ ಅಂದ್ರೆ ನಾವು ಯಾರು ಕೂಡ ಹೋಗೋಕೆ ತಯಾರಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕುಲ್ಲಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿರ್ತಕ್ಕಂತಹ ಇದೇ ರೆಬಲ್ ನಾಯಕರು ಸಾಕಷ್ಟು ವಿಷಯಗಳ ಮೇಲೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಚರ್ಚೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಸಾಕಷ್ಟು ಪ್ರಮುಖ ನಾಯಕರು ಈ ಒಂದು ರೆಬಲ್ ಟೀಮ್ನಲ್ಲಿ ಭಾಗಿಯಾಗಿದ್ದರು ಇವತ್ತಿನ ಸಭೆಯಲ್ಲಿ. ಇನ್ನು ಸಭೆಯ ಬಳಿಕ ಮಾತನಾಡಿದಂತಹ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು, ಇವತ್ತು ಲೀಡರ್ಸ್ ಆಫ್ ಬಿಜೆಪಿ ಏನು ನಾವು ಇವತ್ತು ಕೂಡಿದ್ದೇವೆ ಅಂದ್ರೆ ಇಲ್ಲಿ ಯತ್ನಾಳ್ ಅವರು ಕೂಡ ಇದ್ದಾರೆ, ಇಲ್ಲ ತಾನೆ? ಆದರೆ ಯತ್ನಾಳ್ ಅವರ ಜೊತೆ ನಮ್ಮ ಬಾಂಧವ್ಯ ಮಾತ್ರ ಮುಂದುವರಿತಾನೆ ಇರುತ್ತೆ ಅಂತ ಹೇಳಿದರು. ಇನ್ನು ಮುಂದುವರೆದು ಮಾತನಾಡ್ತಾರೆ, ಸದ್ಯ ದೇಶದಲ್ಲಿ ವಕ್ಫ್ ಬಗ್ಗೆ ಏನೇನು ಚರ್ಚೆ ಆಗ್ತಾ ಇದೆಯೋ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ವಕ್ಫ್ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದು ಇದೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾಗಿ ಇದರಲ್ಲಿ ಅವರ ಕ್ರೆಡಿಟ್ ಕೂಡ ಇದೆ. ಇನ್ನು ನಮ್ಮ ವರಿಷ್ಠರು ಅವರನ್ನು ಹೊರಗೆ ಇಟ್ಟಿದ್ದಾರೆ ಅಂದರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ, ಅದಕ್ಕೆ ನಾವು ತಲೆ ಬಾಗಲೇಬೇಕಾಗತ್ತೆ ಅಂತ ಇಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಇನ್ನು ಉಚ್ಚಾಟನೆಯಾದ ಬಳಿಕ ಯತ್ನಾಳ್ರಿಗೆ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿದ್ರು. ಆದರೂ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಿದಾರಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ಉತ್ತರಿಸಿರ್ತಕ್ಕಂತಹ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಏನು ಹೇಳಿದ್ದಾರೆ ಗೊತ್ತಾ? ನೋಡಿ, ಶಾಸಕ ಬಸನಗೌಡ ಯತ್ನಾಳ್ ಅವರು ಹಿರಿಯರಿದ್ದಾರೆ, ಸಾಕಷ್ಟು ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ. ಅವರಿಗೆ ಎಲ್ಲಿ, ಹೇಗೆ, ಯಾವಾಗ, ಯಾವ ಸಮಯದಲ್ಲಿ ಹೇಗೆ ಮಾತನಾಡಬೇಕಂತಹ ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಗೊತ್ತಿದೆ. ಅದು ಅವರ ವ್ಯಕ್ತಿತ್ವ. ಇನ್ನು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜೊತೆ ಕೂತು ಮಾತನಾಡಿದಾಗ ಖಂಡಿತ ಇದರ ಬಗ್ಗೆ ನಾವು ಮಾತನಾಡ್ತೀವಿ ಅಂತ ಬಂಗಾರಪ್ಪ ಮಾತನಾಡಿದ್ದಾರೆ.
ಯತ್ನಾಳ್ ಜೊತೆಗೆ ನೀವು ಏನಾದರೂ ಸೇರಬೇಡಿ ಅಂತ ಏನಾದರೂ ಹೈಕಮಾಂಡ್ನಿಂದ ನಿಮಗೆ ಸಂದೇಶ ಅಥವಾ ಆದೇಶ ಏನಾದರೂ ಈ ರೀತಿಯಾಗಿರ್ತಕ್ಕಂತಹ ಸೂಚನೆಗಳು ಬಂದಿದೆಯಾ ನಿಮಗೆ ಅಂತ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಉತ್ತರಿಸಿರ್ತಕ್ಕಂತಹ ರೆಬಲ್ ಟೀಮ್, ನೋಡಿ, ಬಿಜೆಪಿಯಲ್ಲಿ ಅಷ್ಟು ಕೀಳು ಮಟ್ಟದ ಮತ್ತು ಅಷ್ಟು ಕೆಳಮಟ್ಟದ ರಾಜಕೀಯವನ್ನ ಇದುವರೆಗೂ ಕೂಡ ಯಾರು ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಪಕ್ಷದ ಚೌಕಟ್ಟಿನಲ್ಲಿ ಇರ್ತೀವಿ, ಹಾಗಂತ ಹೋದಲ್ಲಿ ಬಂದಲ್ಲಿ ನಾವು ಮಾತನಾಡೇ ಆಡ್ತೀವಿ, ಹಾಗಂತ ದ್ವೇಷವನ್ನ ಮಾಡ್ತಾ ರಾಜಕೀಯನ ನಾವು ಮಾಡಲ್ಲ. ಯಾಕಂದ್ರೆ ನಮ್ಮದು ಸಂವಿಧಾನದ ಅಡಿಯಲ್ಲಿರ್ತಕ್ಕಂತಹ ಒಂದು ಸುಭದ್ರವಾದಂತಹ ರಾಷ್ಟ್ರೀಯ ಪಕ್ಷ, ಹಾಗಾಗಿ ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅಂತ ಓಪನ್ ಆಗಿ ಮಾತನಾಡಿದ್ದಾರೆ. ಇನ್ನು ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಇದರ ಬಗ್ಗೆ ಏನು ಹೇಳ್ತೀರಿ ರೆಬಲ್ ಟೀಮ್ ನಾಯಕರೇ ಅಂತ ಕೇಳಿದಾಗ, ಇವತ್ತಿನವರೆಗೆ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿಲ್ಲ ಅಂತ ನಾನು ಬಲವಾಗಿ ಆತ್ಮಸಾಕ್ಷಿಯಾಗಿ ಭಾವಿಸಿದ್ದೇನೆ. ಯತ್ನಾಳ್ ಅವರು ಹೇಳಿದ್ದು ವಿಜಯದಶಮಿ ಅನ್ನುವಷ್ಟರ ಒಳಗಾಗಿ ರಾಜ್ಯದಲ್ಲಿ ಒಂದು ಸರ್ವೆ ಮಾಡಿಸ್ತೇನೆ, ರಾಜ್ಯದ ಮನೆ ಬಾಗಿಲಿಗೆ ಹೋಗ್ತೇನೆ, ಮಠಮಾನ್ಯಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತೇನೆ, ಆ ಮೂಲಕ ಬಂದಂತಹ ವರದಿಯ ಆಧಾರದ ಮೇಲೆ ಮುಂದಿನ ತೀರ್ಮಾನವನ್ನು ನಾನು ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ನಾನು ಹೊಸ ಪಕ್ಷ ಕಟ್ಟಿದ್ದೀನಿ, ಬಿಜೆಪಿಯನ್ನು ಬಿಡ್ತಿದ್ದೀನಿ ಅಂತ ನಮ್ಮ ಟೀಮ್ ಜೊತೆಯಾಗಲಿ ಅಥವಾ ನಮ್ಮ ಜೊತೆಯಾಗಲಿ ಯಾವತ್ತೂ ಕೂಡ ಆ ರೀತಿಯಾಗಿ ಹೇಳಿಲ್ಲ. ಒಂದು ವೇಳೆ ಹೊಸ ಪಕ್ಷ ಕಟ್ತೇನೆ ಅಂದರೂ ನಾವು ಯಾರು ಕೂಡ ಅವ್ರ ಜೊತೆ ಹೋಗೋಕೆ ತಯಾರಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ ರೆಬಲ್ ಟೀಮ್ನ ನಾಯಕರು. ಇನ್ನು ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ವಾಪಸ್ ಕರೆತರುವಂತಹ ಜವಾಬ್ದಾರಿ ಬಹುಶಃ ರೆಬಲ್ ಟೀಮ್ ಅಂದ್ರೆ ನಿಮ್ಮ ಹೆಗಲಿಗೆ ಹೊರಿಸಿದ್ರೆ ನೀವೇನ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರಿಸಿರ್ತಕ್ಕಂತಹ ರೆಬಲ್ ಟೀಮ್ನ ಸದಸ್ಯರು, ಸದ್ಯಕ್ಕಂತೂ ಯತ್ನಾಳ್ ಸಾಹೇಬರು ನಮಗೆ ಸಿಕ್ಕಿಲ್ಲ, ಓಡಾಡ್ತಾನೆ ಇದ್ದಾರೆ. ಒಂದು ವೇಳೆ ನಮಗೆ ಸಿಕ್ಕಾಗ ಕುಳಿತುಕೊಂಡು ಪರಸ್ಪರ ಮಾತನಾಡ್ತೀವಿ, ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ನಮ್ಮ ತಂಡದಿಂದ ನಾವು ಮಾಡ್ತೀವಿ. ಆದರೆ ಹೊಸ ಪಕ್ಷ ಕಟ್ತೀವಿ ಅಂತ ವಿಷಯ ಬಂದರೆ ನಾವು ಯಾರು ಕೂಡ ಹೋಗಲ್ಲ, ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ಇಲ್ಲ, ಇನ್ನು ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಹಾಗಾದರೆ ವೀಕ್ಷಕರೇ, ಇಲ್ಲಿಯವರೆಗೆ ಯತ್ನಾಳ್ ಸುತ್ತ ಸದಾ ಗಿರಿಕಿ ಹೊಡ್ತಾ ಇದ್ದಂತಹ ಇದೇ ರೆಬಲ್ ಟೀಮ್ ಇದೀಗ ಹೊಸ ಪಕ್ಷ ಎಂಬ ವಿಷಯ ಬಂದರೆ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಏಕ್ ಮಾರ್ ದೋ ತುಕಡ ಅಂದಂಗೆ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತನಾಡಿದ್ದಾರೆ. ಮತ್ತೊಂದು ಕಡೆಗೆ ಕೆಲ ಕಾಂಗ್ರೆಸ್ನ ನಾಯಕರು ಯತ್ನಾಳರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹಾಗಿದ್ರೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಯತ್ನಾಳ್ ಪಕ್ಷವನ್ನ ಕಟ್ತಾರಾ ಅಥವಾ ಮತ್ತೆ ಬಿಜೆಪಿಗೆ ಬರೋಕೆ ಬೇರೆ ದಾರಿ ಹುಡುಕ್ತಾರಾ? ಯಾವುದಕ್ಕೂ ಕೂಡ ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.